ಒಂದ್ ನಿಮಿಷ. ಓಕೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹಲವಾರು ಬಾರಿ 60% ಕನ್ನಡ ಇರಬೇಕಂತೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ ಹಬ್ಬ ಬಂದಂತ ಸಂದರ್ಭದಲ್ಲಿ ಇವರು MES ನಾಯಕರು ಪದೇ ಪದೇ ಯಾವುದೋ ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು, ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ಗಳನ್ನು ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡೀತಾ ಇದ್ದೇವೆ. ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ, ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು. ಯಾಕೆ ಅಂದ್ರೆ ಅವರು ಕುಂದ್ರಸ್ನಲ್ಲಿ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಅವನು ಸರಿಗೊಳಿಸ್ಬೇಕಂತ ನಾವು ಒತ್ತಡವನ್ನು ಮಾಡ್ಕೊಂಡು ಕೂಡ ಬಂದ್ರು. ಕಾರ್ಪೊರೇಷನ್ ದವರು ತೆಗಿತಾರಂತ ಹೇಳ್ಕೊಂತ ಅವ್ರು ಹೇಳ್ತಾ ಇದಾರೆ. ಈಗ 8 ದಿನದಲ್ಲಿ ಇನ್ನ ಗಣೇಶ ಹಬ್ಬ ಇನ್ನ ದೂರಿದೆ. 8 ದಿನದಿಂದ ಮರಾಠಿ ಬೋರ್ಡ್ ಅನ್ನು ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದ್ದಾರೆ. ನಿನ್ನೆ MES ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ, ನಮಗೆ 100% ಅನ್ನು ಮರಾಠಿಯನ್ನು ಕೊಡ್ಬೇಕಂತೇಳಿ. ಇವರು ಮರಾಠಿ ಬೇಕಾದ್ರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು, ನಿಮಗೆ ಒಳ್ಳೊಳ್ಳೆ ಪದೇ ಮರಾಠಿ ಬೇಕು, ಅದನ್ನು ಬೇಕು. ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡ್ಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು, ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಮರಾಠಿ ಬೇಕಾದ್ರೆ ಇನ್ನು ಮೇಲೆ ನೀವೇನು ಮನಿ ಪತ್ರ ಕೊಟ್ಟು ಮನ್ಯಾಗ ಕುಂತಾರನ್ನ ಕರ್ಕೊಂಡ್ ಬರ್ತೀರಲ್ಲ, ನಾವು ಮನಸ್ಸು ಮಾಡಿದ್ರು ಮನ್ಯಾಗ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡ್ ಬರ್ಬೋದು. ಇದನ್ನು ನಮಗೆ ನಿಮ್ ಜೊತೆ ಹೊಡೆದಾಟ ಮಾಡ್ಬೇಕಂತಿಲ್ಲ. ನೀವು ಕರ್ನಾಟಕದಲ್ಲಿ ಇರ್ಬೇಕಾದ್ರ ಕನ್ನಡಿಗರು ಕನ್ನಡ ಮಾತಾಡಬೇಕು, ಕನ್ನಡ ಬಳಸ್ಬೇಕು, ಕನ್ನಡ ಬರೀಬೇಕು. ನೀವೇನಾದ್ರೂ ಕನ್ನಡದಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ರಿ. ಇನ್ನು ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ನೇತೃತ್ವದಲ್ಲಿ ನಿಮ್ಮನ್ನ ಬಗ್ಗು ಬಡಿಯುವಂತ ಕೆಲಸ ನಾವು ಮಾಡ್ಬೇಕಾಗ್ತಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯವರಿಗೆ ನಾವು ತಿಳಿಸ್ಕೊಂಡು ಬರ್ತಾ ಇದೀವಿ. ಪೊಲೀಸ್ ಇಲಾಖೆಯವರು ನೀವೇನು ಮಾಡ್ಬೇಡ್ರಿ, ಏನೋ ಇದ್ರು ನಮ್ಗೆ ಪದೇ ಹೇಳ್ರಿ ಅಂತಾರ. ನಾವು ಪದೇ ಹೇಳ್ಕೊಂಡ್ ಕುಂದ್ರಬೇಕಾ ನಿಮ್ಗೆ? ನಾವಿನ್ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲ. ನೀವೇನು ಕೇಸ್ ಹಾಕ್ತೀನಿ ಅಂತೀರಿ, ಅದನ್ನ ಹಾಕ್ತೀನಿ ಅಂತ ನಮ್ಗೆ ಹೆದರಿಕೆ ಹಾಕ್ತಿರಿ. ನೀವು ಎಷ್ಟು ಕೇಸ್ ಹಾಕ್ತಿರಿ ಹಾಕ್ಬಹುದು, ನೀವು ಗೇಲ್ಗೆ ಹಾಕ್ಬಹುದು. ಅದಕ್ಕೆ ನಾವು ತಯಾರದೇವಿ. ನೀವು ಪದೇ ನಮ್ಗೆ ಎದುರಿಸುವಂತ ಕೆಲಸ, ದಬ್ಬಾಳಿಕೆ ಮಾಡುವಂತ ಕೆಲಸನು ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬಾರ್ದು. ಯಾಕಂದ್ರೆ ಕನ್ನಡಿಗರ ಮೇಲೆ ಈ ರೀತಿ ಮಾಡಿದ್ರೆ ನಾಳೆ ಹೋರಾಟ ಮಾಡೋರನ್ನ ಹೆದರಿಕೆ ಹಾಕಿ ಮನೆ ಕುಂದ್ರಸಂತ ಇಂಥ ಪರಿಸ್ಥಿತಿಯನ್ನು ನೀವು ಮಾಡ್ತೀರಲ್ಲ, ನೀವು ದಯವಿಟ್ಟು ಮಾಡಬಾರ್ದು. ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂತ ರವಿ ತಾಲೂಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡಂತನ. ಏನು ಅವ್ರ ಅಪ್ಪಂದಲ್ಲ ಇದು ಬೆಳಗಾವಿ. ನೀವೇನೋ ಮ್ಯಾಗ ತಳಗ ಮಾಡ್ಕೊಂಡ್ರು ನಿಮ್ಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ. ಕನ್ನಡಿಗರ ಆಸ್ತಿ, ಕನ್ನಡಿಗರ ಇದ್ದಂತ ಶಕ್ತಿಯನ್ನು ತೋರಿಸ್ಕೊಡ್ತೇವೆ. ಅವನು ವಜಾ ಮಾಡ್ಬೇಕನ್ನುವಂತ ರವಿ ತಾಲೂಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡ್ಬೇಕು. ಕಾರ್ಪೊರೇಷನ್ ದಲ್ಲಿ ಅವನು ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದ್ದಾನೆ. ಅವನು ವಜಾ ಮಾಡುವವರೆಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.